ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವುದಿಲ್ಲ, ಆತಂಕ ಬೇಡ ಅಂತ ಸಿಎಂ ಡಿಕೆ ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆಗೆ ಕೈ ಹಾಕಿದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಪೋಸ್ಟ್ ಪ್ರಕಟಿಸಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯನ್ನ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಈ ಯೋಜನೆಗಳನ್ನ ನಿಲ್ಲಿಸಲಾಗ್ತಾ ಇದೆ ಎಂಬ ವಿರೋಧ ಪಕ್ಷಗಳ ಸುಳ್ಳು ಪ್ರಚಾರ ಹಾಗೂ ವದಂತಿಗಳಿಗೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಕಿವಿಗೊಡಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಏನೋ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರ ಬಗ್ಗೆ ವಿಪಕ್ಷಗಳಿಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದಾಗ ಇವರ ಕೈಯಲ್ಲಿ ಆಗಲ್ಲ ಅಂದ್ರು. ಆರ್ಥಿಕವಾಗಿ ಯಾವುದೇ ಹೊರೆ ಇಲ್ಲ, ಮಾತು ಕೊಟ್ಟಂತೆ ಮಾಡೇ ಮಾಡ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಫೋಜಿ ಸ್ಕೀಮ್ಗಳಲ್ಲಿ ಯಾರು ಲಂಚಕ್ಕೋ ಇಲ್ಲ ಅಂದರೆ ಯಾವುದಾದ್ರು ಒಂದು ಸಾಲ ತೆಗೆದುಕೊಂಡದಕ್ಕೋ ಇಲ್ಲ ಯಾವುದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದರೆ ಅವರು ಬದುಕಲಿ ಅಂಥೇಳಿ ಆರ್ಥಿಕವಾದಂಥ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದೀವಿ, 0 ಬಿಲ್ ಕೊಡ್ತಾ ಇದೀವಿ, ನಮ್ಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದೀವಿ. ಈಗ ವಿರೋಧ ಪಕ್ಷದವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದಾಗ ವೆಲ್ಕಮ್ ಮಾಡಿದಾರ, ಇದಾಗೋದಿಲ್ಲ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳಿದ್ರು. ಈಗ ಮಾಡಿ ತೋರಿಸಲಿಲ್ವಾ? ಪರಿಷ್ಕರಣೆ ಆದ್ಮೇಲೆ ಏನಂದ ಆಗ ಅವರು ಹೇಳಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಪರಿಷ್ಕರಣೆ ಆಗ್ಬೇಕಲ್ಲ. ಈಗ ಪರಿಷ್ಕರಣೆ ಅಲ್ಲ, ಅದು ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿಲ್ಲ ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅರ್ಹರಿಲ್ಲದವ್ರಿಗೆ ಕೊಡ್ಬೇಕಂತ ಹೇಳ್ತಾರೆ ವಿರೋಧ ಪಕ್ಷದವರು. ಅದಕ್ಕೆ ಅಷ್ಟೇ, ನೀವು ಒಪ್ತಿರಲ್ಲ. ಅದಕ್ಕೆ ಅನರ್ಹರನ್ನ ಮಾತ್ರ ತೆಗಿತೀವಿ.